ಬುದ್ಧಿವಂತಿಕೆಯ ಜವಾಬ್ದಾರಿ. ಅತಿ ಶ್ರೀಮಂತ ವ್ಯಾಪಾರಿಯೊಬ್ಬನಿಗೆ 3 ಗಂಡು ಮಕ್ಕಳಿದ್ದರು. ಆತ 3ರನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದರು. ಹಿರಿಯ ಮಗನಿಗೆ ಹೆಚ್ಚಿನ ಜವಾಬ್ದಾರಿ ನೀಡುತ್ತಿದ್ದ. ಇದು ಉಳಿದ 2ರಿಗೆ ಸಹಿಸಲಾಗದ ವಿಷಯವಾಗಿತ್ತು. ನಮ್ಮಿಬ್ಬರನ್ನು ಕಡೆಗಣಿಸಿ ಎಲ್ಲ ಆಸ್ತಿಯನ್ನು ಅಣ್ಣನ ಹೆಸರಿಗೆ ಬರೆದು ಬಿಟ್ಟರೆ ಎಂಬ ಸಂಶಯ, ಅಸೂಯೆ ಅವರನ್ನು ಕಾಡತೊಡಗಿತು. ಒಂದು ದಿನ ಇಬ್ಬರು ತಂದೆಯ ಬಳಿ ಹೋಗಿ ತಮ್ಮ ಅಸಮಾಧಾನವನ್ನು ಹೊರಗೆ ಹಾಕಿದರು. ನೀವು ಅಣ್ಣನಿಗೆ ಹೆಚ್ಚು ಜವಾಬ್ದಾರಿ ನೀಡಿದ್ದೀರಿ, ಅವನು ಮಾತ್ರ ಕೆಲಸ ಮಾಡಬಲ್ಲ, ನಂಬಿಕಸ್ತ ಎಂದು ಭಾವಿಸಿ ನಮ್ಮನ್ನು ಕಡೆಗಣಿಸುತ್ತಿರುವುದು ಸ್ವಲ್ಪವೂ ಸರಿಯಲ್ಲ ಎಂದು ಸಿಟ್ಟಿನಿಂದ ಕೂಗಾಡಿದರು. ವ್ಯಾಪಾರಿ ಏನನ್ನೂ ಹೇಳಲಿಲ್ಲ. ಬದಲಿಗೆ 3 ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಪ್ರತಿಯೊಬ್ಬರಿಗೆ ತಲಾ 100 ರೂಪಾಯಿಗಳನ್ನು ಕೈಯಲ್ಲಿಟ್ಟ. ನಾನು ನಿಮಗೊಂದು ಸವಾಲು ಹಾಕುತ್ತಿದ್ದೇನೆ. ನಿಮಗೆ ಕೊಟ್ಟಿರುವ ಹಣದಲ್ಲಿ ನೀವು ಯಾವ ವಸ್ತುವನ್ನು ಬೇಕಾದರೂ ಖರೀದಿಸಬಹುದು. ಆದರೆ ಆ ವಸ್ತುವಿನಿಂದ ನಿಮ್ಮ ಕೋಣೆಗಳನ್ನು ಪೂರ್ತಿಯಾಗಿ ತುಂಬಿಸಬೇಕು. ಯಾರು ತಮ್ಮ ಕೋಣೆಯನ್ನು ಪೂರ್ತಿಯಾಗಿ ತುಂಬಿಸುತ್ತಾರೋ ಅವರು ನನ್ನ ವ್ಯಾಪಾರಕ್ಕೆ ಆಸ್ತಿಗೆ ವಾರಸುದಾರರು ಎಂದು ಸವಾಲನ್ನೊಡ್ಡಿದ್ದ. ಕಿರಿಯ ಮಗ ಸಂತೆಗೆ ಹೋದ. ಕೊಟ್ಟಿರುವ 100 ರೂಪಾಯಿಯಲ್ಲಿ ಯಾವ ವಸ್ತು ಖರೀದಿಸಿದರೆ ಕೋಣೆ ತುಂಬುತ್ತದೆ ಎಂದು ಬಹಳ ಹೊತ್ತು ಯೋಚಿಸಿದ. ಕೊನೆಗೆ ಆತನಿಗೊಂದು ಉಪಾಯ ಹೊಳೆಯಿತು. ಆತ 100 ರೂಪಾಯಿಗೆ ಒಣ ಹುಲ್ಲನ್ನು ಖರೀದಿ ಮಾಡಿದ. ಆದರೆ ಅಷ್ಟು ಹುಲ್ಲಿನಿಂದ ಅರ್ಧ ಕೋಣೆಯನ್ನು ತುಂಬಲಾಗಲಿಲ್ಲ. 2ನೆಯ ಮಗ ಸಂತೆಯಲ್ಲಿ 100 ರೂಪಾಯಿಗೆ ಹತ್ತಿ ಖರೀದಿಸಿದ. ಅಷ್ಟು ಹತ್ತಿಯಿಂದಲೂ ಕೋಣೆ ಭರ್ತಿಯಾಗಲಿಲ್ಲ. ವ್ಯಾಪಾರಿ ಅವರಿಬ್ಬರನ್ನು ಕರೆದು ಅಣ್ಣನ ಕೋಣೆಗೆ ಹೋಗಿ ನೋಡಿ ಬನ್ನಿ ಎಂದು ಕಳಿಸಿದ. ಇಬ್ಬರು ಅಣ್ಣನ ಕೋಣೆಗೆ ಹೋದರು. ಅವರಿಬ್ಬರಿಗೂ ಅಚ್ಚರಿ ಕಾದಿತು. ಹಿರಿಯ ಮಗ ಏನನ್ನು ಖರೀದಿಸಿದ ಗೊತ್ತೇ? ಆತ ಒಂದಷ್ಟು ಮೇಣಬತ್ತಿಗಳನ್ನು ಹಚ್ಚಿಟ್ಟಿದ್ದ. ಆದ್ದರಿಂದ ಬಂದ ಬೆಳಕು ಇಡೀ ಕೋಣೆಯನ್ನಾವರಿಸಿತು. ಅಣ್ಣನ ಬುದ್ಧಿವಂತಿಕೆಯನ್ನು ನೋಡಿ ತಮ್ಮಂದಿರಿಗೆ ನಾಚಿಕೆಯಾಯಿತು. ತಂದೆ ಏಕೆ ತಮ್ಮಿಬ್ಬರಿಗಿಂತ ಅಣ್ಣನನ್ನು ನಂಬುತ್ತಾರೆ, ಜವಾಬ್ದಾರಿಗಳನ್ನು ವಹಿಸುತ್ತಾರೆ ಎಂಬುದರ ಅರಿವಾಯಿತು. ಆತನ ಬಗ್ಗೆ ಅಸೂಯೆ ಪಟ್ಟಿದ್ದಕ್ಕೆ ಕ್ಷಮೆ ಯಾಚಿಸಿದರು. ಅವರಂತೆ ತಾವು ಆಗುತ್ತೇವೆಂದು ತಂದೆಗೆ ಮಾತು ಕೊಟ್ಟರು.